ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಈಶ್ವರಪ್ಪ ಪತ್ನಿಯನ್ನ ನಾನು ರೇಪ್ ಮಾಡಿದ್ರೆ ಹೇಗಿರುತ್ತೆ ಅಂತ ಐವಾನ್ ಡಿಸೋಜಾ ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಈಶ್ವರಪ್ಪ ಬಹಿರಂಗ ಕ್ಷಮೆ ಯಾಚಿಸಲಿ ಅಂತ ಒತ್ತಾಯಿಸಿದ್ದಾರೆ. ಇವತ್ತು ಏನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆಯನ್ನು ಕೊಡ್ತಾರೆ? ನಾನು ಅವರನ್ನ ವಿಧಾನ ಪರಿಷತ್ನಲ್ಲಿ ನೋಡಿದ್ದೇನೆ. ವಿಧಾನ ಪರಿಷತ್ನಲ್ಲಿ ನಾನು 28 ದಿನಗಳ ಕಾಲ ಕಲಾಪದಲ್ಲಿ ಭಾಗವಹಿಸಿದ್ದೇನೆ. ಯಾವಾಗ ಅವರು ವಿಧಾನ ಪರಿಷತ್ತಿಗೆ ಕಾಲಿಟ್ಟರು ಆ ದಿವಸದಿಂದ ವಿಧಾನ ಪರಿಷತ್ತಿನ ಅಧಿವೇಶನವನ್ನ ಅಲ್ಲಿಯ ಬಿಸ್ನೆಸ್ ಅನ್ನ ಸರಿಯಾಗಿ ನಡೆಯಲಿಕ್ಕೆ ಬಿಡಲಿಲ್ಲ. ಅದು ಇಂಥ ತರದ ಮಾತುಗಳಿಂದಲೇ, ಈ ತರದ ಮಾತುಗಳಿಂದ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವುದನ್ನು ಈಶ್ವರಪ್ಪರು ಕರಿಬೇಕು. ಈಶ್ವರಪ್ಪನವರು ನಾನು ಪ್ರತಿನಿಧಿಸುವಂತಹ ವಿಧಾನ ಪರಿಷತ್ತಿನ ಸದಸ್ಯ ಒಬ್ಬ ವಿರೋಧ ಪಕ್ಷದ ನಾಯಕನಂತ ಹೇಳಿಕೆ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ನಾನು ಅಂತ ಒಬ್ಬ ನನಗೆ ಅವರ ಮೇಲೆ ಗೌರವ ಇತ್ತು. ಒಬ್ಬ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು, ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು. ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರ ಮಗಳ ರೇಪ್ ಮಾಡಿದರೆ ಏನ್ ಮಾಡಬೇಕು ಅಂತೇಳಿ ಕೇಳ್ತಾರೆ. ಅಥವಾ ಜಾರ್ಜ್ ಅವರು ಗೃಹ ಮಂತ್ರಿ ಅವರ ಮಗಳನ್ನು ರೇಪ್ ಮಾಡಿದರೆ ಏನ್ ಮಾಡಬೇಕು ಅಂತ ಕೇಳ್ತಾರೆ. ನಾನಿಲ್ಲಿ ಅದು ಕೇಳ್ಯ? ನಾನು ಈಶ್ವರಪ್ಪನ ಹೆಂಡತಿಗೆ ರೇಪ್ ಮಾಡಿದರೆ ಏನಾಗ್ತದೆ ಅಂತ ನಾನು ಕೇಳಿದ್ರೆ ಈಶ್ವರಪ್ಪ ಏನ್ ಮಾಡ್ತಾನೆ? ವಾಟ್ ಇಸ್ ಈಶ್ವರಪ್ಪ ರಿಯಾಕ್ಷನ್? ಇದು ಪೊಲಿಟಿಕಲ್ ಕಲ್ಚರ್ ಅಲ್ಲ. ಏನು ನಾವು ಬೇಕಂತೇಳಿ ರೇಪ್ ಮಾಡ್ತಾರಾ? ಇವತ್ತು ಏನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆಯನ್ನು ಕೊಡ್ತಾರೆ? ನಾನು ಅವರನ್ನ ವಿಧಾನ ಪರಿಷತ್ನಲ್ಲಿ ನೋಡಿದ್ದೇನೆ. ವಿಧಾನ ಪರಿಷತ್ನಲ್ಲಿ ನಾನು 28 ದಿನಗಳ ಕಾಲ ಕಲಾಪದಲ್ಲಿ ಭಾಗವಹಿಸಿದ್ದೇನೆ. ಯಾವಾಗ ಅವರು ವಿಧಾನ ಪರಿಷತ್ತಿಗೆ ಕಾಲಿಟ್ಟರು ಆ ದಿವಸದಿಂದ ವಿಧಾನ ಪರಿಷತ್ತಿನ ಅಧಿವೇಶನವನ್ನ ಅಲ್ಲಿಯ ಬಿಸ್ನೆಸ್ ಅನ್ನ ಸರಿಯಾಗಿ ನಡೆಯಲಿಕ್ಕೆ ಬಿಡಲಿಲ್ಲ. ಅದು ಇಂಥ ತರದ ಮಾತುಗಳಿಂದಲೇ, ಈ ತರದ ಮಾತುಗಳಿಂದ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವುದನ್ನು ಈಶ್ವರಪ್ಪರು ಕರಿಬೇಕು. ಈಶ್ವರಪ್ಪನವರು ನಾನು ಪ್ರತಿನಿಧಿಸುವಂತಹ ವಿಧಾನ ಪರಿಷತ್ತಿನ ಸದಸ್ಯ ಒಬ್ಬ ವಿರೋಧ ಪಕ್ಷದ ನಾಯಕನಂತ ಹೇಳಿಕೆ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ನಾನು ಅಂತ ಒಬ್ಬ ನನಗೆ ಅವರ ಮೇಲೆ ಗೌರವ ಇತ್ತು. ಒಬ್ಬ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು, ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು. ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರ ಮಗಳ ರೇಪ್ ಮಾಡಿದರೆ ಏನ್ ಮಾಡಬೇಕು ಅಂತೇಳಿ ಕೇಳ್ತಾರೆ. ಅಥವಾ ಜಾರ್ಜ್ ಅವರು ಗೃಹ ಮಂತ್ರಿ ಅವರ ಮಗಳನ್ನು ರೇಪ್ ಮಾಡಿದರೆ ಏನ್ ಮಾಡಬೇಕು ಅಂತ ಕೇಳ್ತಾರೆ. ನಾನಿಲ್ಲಿ ಅದು ಕೇಳ್ಯ? ನಾನು ಈಶ್ವರಪ್ಪನ ಹೆಂಡತಿಗೆ ರೇಪ್ ಮಾಡಿದರೆ ಏನಾಗ್ತದೆ ಅಂತ ನಾನು ಕೇಳಿದ್ರೆ ಈಶ್ವರಪ್ಪ ಏನ್ ಮಾಡ್ತಾನೆ? ವಾಟ್ ಇಸ್ ಈಶ್ವರಪ್ಪ ರಿಯಾಕ್ಷನ್? ಇದು ಪೊಲಿಟಿಕಲ್ ಕಲ್ಚರ್ ಅಲ್ಲ. ಏನು ನಾವು ಬೇಕಂತೇಳಿ ರೇಪ್ ಮಾಡ್ತಾರಾ? ಇವತ್ತು ಏನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆಯನ್ನು ಕೊಡ್ತಾರೆ? ನಾನು ಅವರನ್ನ ವಿಧಾನ ಪರಿಷತ್ನಲ್ಲಿ ನೋಡಿದ್ದೇನೆ. ವಿಧಾನ ಪರಿಷತ್ನಲ್ಲಿ ನಾನು 28 ದಿನಗಳ ಕಾಲ ಕಲಾಪದಲ್ಲಿ ಭಾಗವಹಿಸಿದ್ದೇನೆ. ಯಾವಾಗ ಅವರು ವಿಧಾನ ಪರಿಷತ್ತಿಗೆ ಕಾಲಿಟ್ಟರು ಆ ದಿವಸದಿಂದ ವಿಧಾನ ಪರಿಷತ್ತಿನ ಅಧಿವೇಶನವನ್ನ ಅಲ್ಲಿಯ ಬಿಸ್ನೆಸ್ ಅನ್ನ ಸರಿಯಾಗಿ ನಡೆಯಲಿಕ್ಕೆ ಬಿಡಲಿಲ್ಲ. ಅದು ಇಂಥ ತರದ ಮಾತುಗಳಿಂದಲೇ, ಈ ತರದ ಮಾತುಗಳಿಂದ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವುದನ್ನು ಈಶ್ವರಪ್ಪರು ಕರಿಬೇಕು. ಈಶ್ವರಪ್ಪನವರು ನಾನು ಪ್ರತಿನಿಧಿಸುವಂತಹ ವಿಧಾನ ಪರಿಷತ್ತಿನ ಸದಸ್ಯ ಒಬ್ಬ ವಿರೋಧ ಪಕ್ಷದ ನಾಯಕನಂತ ಹೇಳಿಕೆ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ನಾನು ಅಂತ ಒಬ್ಬ ನನಗೆ ಅವರ ಮೇಲೆ ಗೌರವ ಇತ್ತು. ಒಬ್ಬ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು, ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು. ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರ ಮಗಳ ರೇಪ್ ಮಾಡಿದರೆ ಏನ್ ಮಾಡಬೇಕು ಅಂತೇಳಿ ಕೇಳ್ತಾರೆ. ಅಥವಾ ಜಾರ್ಜ್ ಅವರು ಗೃಹ ಮಂತ್ರಿ ಅವರ ಮಗಳನ್ನು ರೇಪ್ ಮಾಡಿದರೆ ಏನ್ ಮಾಡಬೇಕು ಅಂತ ಕೇಳ್ತಾರೆ. ನಾನಿಲ್ಲಿ ಅದು ಕೇಳ್ಯ? ನಾನು ಈಶ್ವರಪ್ಪನ ಹೆಂಡತಿಗೆ ರೇಪ್ ಮಾಡಿದರೆ ಏನಾಗ್ತದೆ ಅಂತ ನಾನು ಕೇಳಿದ್ರೆ ಈಶ್ವರಪ್ಪ ಏನ್ ಮಾಡ್ತಾನೆ? ವಾಟ್ ಇಸ್ ಈಶ್ವರಪ್ಪ ರಿಯಾಕ್ಷನ್? ಇದು ಪೊಲಿಟಿಕಲ್ ಕಲ್ಚರ್ ಅಲ್ಲ. ಏನು ನಾವು ಬೇಕಂತೇಳಿ ರೇಪ್ ಮಾಡ್ತಾರಾ? ಇವತ್ತು ಏನು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆಯನ್ನು ಕೊಡ್ತಾರೆ? ನಾನು ಅವರನ್ನ ವಿಧಾನ ಪರಿಷತ್ನಲ್ಲಿ ನೋಡಿದ್ದೇನೆ. ವಿಧಾನ ಪರಿಷತ್ನಲ್ಲಿ ನಾನು 28 ದಿನಗಳ ಕಾಲ ಕಲಾಪದಲ್ಲಿ ಭಾಗವಹಿಸಿದ್ದೇನೆ. ಯಾವಾಗ ಅವರು ವಿಧಾನ ಪರಿಷತ್ತಿಗೆ ಕಾಲಿಟ್ಟರು ಆ ದಿವಸದಿಂದ ವಿಧಾನ ಪರಿಷತ್ತಿನ ಅಧಿವೇಶನವನ್ನ ಅಲ್ಲಿಯ ಬಿಸ್ನೆಸ್ ಅನ್ನ ಸರಿಯಾಗಿ ನಡೆಯಲಿಕ್ಕೆ ಬಿಡಲಿಲ್ಲ. ಅದು ಇಂಥ ತರದ ಮಾತುಗಳಿಂದಲೇ, ಈ ತರದ ಮಾತುಗಳಿಂದ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವುದನ್ನು ಈಶ್ವರಪ್ಪರು ಕರಿಬೇಕು. ಈಶ್ವರಪ್ಪನವರು ನಾನು ಪ್ರತಿನಿಧಿಸುವಂತಹ ವಿಧಾನ ಪರಿಷತ್ತಿನ ಸದಸ್ಯ ಒಬ್ಬ ವಿರೋಧ ಪಕ್ಷದ ನಾಯಕನಂತ ಹೇಳಿಕೆ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ.
ನಾನು ಅಂತ ಒಬ್ಬ ನನಗೆ ಅವ್ರ ಮೇಲೆ ಗೌರವ ಇತ್ತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವರು, ಮಂತ್ರಿಗಳಾಗಿ ಸೇವೆ ಸಲ್ಲಿಸತಕ್ಕಂಥವರು ಇವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರ ಮಗಳ ರೇಪ್ ಮಾಡಿದರೆ ಏನು ಮಾಡಬೇಕು ಅಂತೇಳಿ ಕೇಳ್ತಾರೆ. ಅಥವಾ ಜಾರ್ಜ್ ಅವರು ಗೃಹ ಮಂತ್ರಿ ಅವರ ಮಗಳನ್ನು ರೇಪ್ ಮಾಡಿದರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನಿಲ್ಲಿ ಅದು ಕೇಳಲ್ಲ. ನಾನು ಈಶ್ವರಪ್ಪನ ಹೆಂಡತಿಗೆ ರೇಪ್ ಮಾಡಿದರೆ ಏನಾಗ್ತದೆ ಅಂತ ನಾನು ಕೇಳಿದ್ರೆ ಈಶ್ವರಪ್ಪ ಏನು ಮಾಡ್ತಾನೆ? ವಾಟ್ ಇಸ್ ಈಶ್ವರಪ್ಪ ರಿಯಾಕ್ಷನ್? ಇದು ಪೊಲಿಟಿಕಲ್ ಕಲ್ಚರ್ ಅಲ್ಲ. ಏನು ನಾವು ಬೇಕಂತೇಳಿ ರೇಪ್ ಮಾಡ್ತಾರಾ? ಇವತ್ತು